ನಮ್ಮ ಪ್ರೀತಿಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ನಾನು ಅವರನ್ನ ಭೇಟಿ ಮಾಡ್ತಿರೋ ಮೊದಲನೇ ದಿನ ಇದು. ಅವರ ಛಲಕ್ಕೆ, ಅವರ ಕೆಲಸಕ್ಕೆ, ಅವರ ದುಡಿಮೆಗೆ ನಿರಂತರವಾಗಿ ಪಕ್ಷವನ್ನ ಕಟ್ಟುವ ಛಾತಿಗೆ ಕೊನೆಗೂ ಮುಖ್ಯಮಂತ್ರಿ ಆದರು. ವಿಶ್ವ ಆದಿವಾಸಿ ದಿನಾಚರಣೆ ನಮ್ಮ ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ತಿರೋದ್ರಿಂದ ಈ ಮಾತುಗಳನ್ನ ಹೇಳಕ್ಕಾಗತ್ತೆ. ನಾನು ಇವತ್ತಿನ ದಿನ ನಿಮಗೆ ತೇಜಸ್ವಿಯರ ನೆನಪು ಮಾಡಬೇಕು. ಮುಖ್ಯಮಂತ್ರಿಗಳೇ, ಅವರು 8ನ ಪುಂಗಿ ಅಂತ ಅವರ ಪರಿಸರದ ಕಥೆನ ಒಂದು ಕತೆ ಬರೀತಾರೆ. ಆ ಕಥೆನಲ್ಲಿ ತೇಜಸ್ವಿ ಮನೆಗೆ ಒಬ್ಬ ಆದಿವಾಸಿ ಎಂಟ ಮನೆಗೆ ಹಾವು ಬಂದ್ರೆ ಅವನನ್ನು ಕರಿಬೇಕು. ಅವನಿಗೆ ಹಾವು ಹೆಂಗಿಡಿಯೋದು ಗೊತ್ತು, ಹಾವಿನ ಜಾಡು ಗೊತ್ತು. ಆಗಾಗ ಹಾವು ಬರ್ತಿರುತ್ತೆ, ಅವನ ಕರಿತಿರ್ತಾರೆ, ಊರವರೆಲ್ಲ ಅವನು ಕರಿತಿರ್ತಾರೆ. ಆಮೇಲೆ ಯಾರೋ ಇನ್ನೊಬ್ರು, ಸರ್ ಅವ್ನು ಬೇಕಂತಾನೆ ಹಾವು ತಗೊಂಡ್ ಬಿಡ್ತಿರ್ತಾನೆ ಸರ್, ದುಡ್ಡಿಗೆ ಅಂತಾರೆ, ಇನ್ನೇನೋ ಮಾಡ್ತಿರ್ತಾರೆ. ಕೊನೆಗೆ ಅವನು ಕೆಟ್ಟ ಹೆಸರು ತರ್ತಾರೆ. ತೇಜಸ್ವಿ ಕಾಯ್ತಿರ್ತಾರೆ ಇವನಿಗೆ ಬೈಬೇಕು ಅಂತ. ಒಂದಿನ ಎಲ್ಲೋ ಸಿಕ್ಕರೆ ಒಂದು ದಾರಿ ಬದನಲ್ಲಿ ಅವನು ಹಾವಿನ ಔಷಧಿಗಳನ್ನ ಮಾರ್ತಾ, ಒಂದು ಹಾವಿಗೆ ಪುಂಗಿ ಊದಿಸ್ತಾ ಅಲ್ಲಿರೋ ಜನರಿಗೆ ಮನರಂಜನೆ ಕೊಡ್ತಾ ಇರ್ತಾನೆ. ಅವನನ್ನು ನೋಡ್ಕೊಂಡು ಬೇಜಾರಿಂದ ತೇಜಸ್ವಿ ಈ ಮಾತನ್ನ ಹೇಳ್ತಾರೆ. ಅದು ಇವತ್ತಿನ ಆದಿವಾಸಿಗಳ ಪರಿಸ್ಥಿತಿ. ತೇಜಸ್ವಿ ಏನ್ ಬರೀತಾರೆ ಅಂದ್ರೆ, ಭಾರತದ ಕಾಡುಗಳು, ಮೃಗ ಪಕ್ಷಿಗಳು, ನದಿ ಝರಿಗಳು ತಾಳ್ಮೆಯಿಂದ ತಮ್ಮ ಅವಸಾನವನ್ನು ಕಾಯುತ್ತಿರುವಂತೆಯೇ ಎಂತನೂ ಕಾಯುತ್ತಿದ್ದ. ಇತಿಹಾಸ ಎಂದೋ ಅವನ ಭವಿಷ್ಯವನ್ನು ತೀರ್ಮಾನ ಮಾಡಿತ್ತು. ಸೋಲಲೇಬೇಕಾದ ಯುದ್ಧವೊಂದರಲ್ಲಿ ಗುದ್ದಾಡುತ್ತಾ ಬೀದಿ ಬದಿಯಲ್ಲಿ ಅವನು ನಿಂತಿದ್ದ ಅಂತ. ಅಂದ್ರೆ ನಮ್ಮ ಪ್ರಕೃತಿ, ನಮ್ಮ ಆದಿವಾಸಿಗಳು ಹೋಗ್ತಾ ಇದ್ದಾರೆ. ನಾವು ಏನು ನಾಗರಿಕ ಸಮಾಜ ಅಂತ ಏನು ಹೇಳ್ತಿದೀವಿ, ನಾವು ಅವ್ರನ್ನ ನೋಡೋ ದೃಷ್ಟಿನೇ ಬದಲಾಗಿದೆ. ಏನು ಆದಿವಾಸಿಗಳನ್ನ ಹೆಂಗ್ ನೋಡ್ತೀವಿ ಅದನ್ನ ನಾವು ಬದಲಾಯಿಸಬೇಕಾಗಿದೆ. ಆದಿವಾಸಿಗಳ ಕಾಡು ಮನುಷ್ಯರು, ಅವ್ರಿಗೆ ಸಂಸ್ಕೃತಿ ಇಲ್ಲ ಅಂತ ನಾವು ಹೇಳ್ತಿದೀವಿ ಹೊರಗಡೆ ನಿಂತ್ಕೊಂಡು. ಆದ್ರೆ ನಮಗೆ ಅರ್ಥ ಆಗ್ಬೇಕಾಗಿರೋದು, ಈ ಭೂಮಿಯ ಮೂಲ ನಿವಾಸಿಗಳೇ ಆದಿವಾಸಿಗಳು. ನಾವು ಒಂದು ನಾಗರಿಕ ಸಮಾಜ ಎಲ್ಲಿಯವರೆಗೆ ಅವರನ್ನು, ಅವರ ಸಂಸ್ಕೃತಿಯನ್ನು, ಅವರ ನೆಲವನ್ನು, ಅವರ ಬದುಕನ್ನು, ಅವರ ಇರುವನ್ನು ಗೌರವಿಸೋದಿಲ್ವೋ ಅಲ್ಲಿವರೆಗೆ ಈ ಅನ್ಯಾಯ ನಡೀತಾನೆ ಇರುತ್ತೆ. ಇದು ಬಹಳ 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 ಮುಖ್ಯ. ಅದಕ್ಕೆ ಅವರ ಮಾತು ಹೇಳೋದವರು, ಭಾರತ ಅಂದ್ರೆ ಆದಿವಾಸಿಗಳ ನಿರ್ನಾಮ ಅನ್ನೋದು, ಕೊನೆ ಅನ್ನೋದು ಭಾರತದ ಕಾಡುಗಳು, ಮೃಗ ಪಕ್ಷಿಗಳು, ನದಿಗಳು, ಝರಿಗಳು ಹೋಗ್ತಾ ಇವೆ, ಹಾಗೇನೆ ಆದಿವಾಸಿಗಳು ಕಾಯ್ತಾ ಇದ್ದಾರೆ ಅಂತ. ಇದು ತುಂಬಾ ತುರ್ತಾಗಿ ಆಗ್ಬೇಕಾದ ವಿಷಯ. ಒಂದು, ನಾವೇನ್ ಅನ್ಕೊಂಡಿದೀವಿ ಅವ್ರಿಗಿಂತ ನಾವು ಹಳವರಲ್ಲ, ಅವರು ಮೂಲ ನಿವಾಸಿಗಳು. ಇವ್ರದು ಭೂಮಿ, ಕಾಡು ಅದನ್ನ ನೋಡ್ಕೊಂಡು ಬದುಕಿದವರು. ಕಪ್ಪು ಬಿಳುಪಿಂದ ನೋಡೋಂಗಲ್ಲ, ಅವರಲ್ಲಿರೋ ಅಷ್ಟು ಬಣ್ಣಗಳು ಯಾರಲ್ಲೂ ಇಲ್ಲ. ಅವರ ದೇವರು ಪ್ರಕೃತಿ, ಪ್ರಕೃತಿ ಜೊತೆ ಮಾತಾಡ್ತಾ ಬದುಕಿದಂಥವ್ರು. ಇದಕ್ಕೆ ಎರಡು ಎಕ್ಸಾಂಪಲ್ಗಳನ್ನ ಹೇಳ್ತೀನಿ. ಊಟ ಮಾಡಿಲ್ಲ ಶಿವಕುಮಾರ್ ಅವರು, ಇವತ್ತು ಊಟ ಮಾಡದೆ ಬಂದಿದ್ದಾರೆ, ಅದಕ್ಕೆ ನಾನು ಬೇಗ ಮುಗಿಸ್ತೀನಿ. 2-3 ಎಕ್ಸಾಂಪಲ್ ಹೇಳ್ತೀನಿ ಗುರುಗಳೇ. ಅಮೆರಿಕಾದಲ್ಲಿ ರೆಡ್ ಇಂಡಿಯನ್ ಟ್ರೈಬ್ಸ್ 1911-12ರಲ್ಲಿ ಒಂದು ಕೇಸ್ ಹಾಕ್ತಾರೆ. ಅಂದ್ರೆ ಫೆಡರಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ನವರು ಅಲ್ಲಿಯ ಮೂಲ ನಿವಾಸಿಗಳವರು, ಅವರಿಗೆ ನ್ಯಾಯ ಸಿಗಬೇಕು ಅಂತ. 100 ವರ್ಷಗಳ ಕಾಲ ಆ ಕೇಸು ಇತ್ಯರ್ಥ ಆಗೋದೇ ಇಲ್ಲ. 100 ವರ್ಷ ಆಗಿ ಇತ್ತೀಚೆಗೆ ಒಂದು ಬರುತ್ತೆ, ಇಲ್ಲ ಆ ಸಿನಾಕ್ಸು ಅಂಡ್ ಡಕೋಟಾ ಅನ್ನೋ ಟ್ರೈಬ್ಗಳಿಗೆ ಅವರ ಸ್ಥಳಗಳನ್ನ ಕೊಡಬೇಕು ಅನ್ನೋ ಅಷ್ಟೊತ್ತಿಗೆ 90% ಆದಿವಾಸಿಗಳು ಮುಗಿದೋಗ್ಬಿಟ್ಟಿರ್ತಾರೆ. ಕ್ಷಮಾಪಣೆ ಕೇಳಕ್ಕೆ ಆದಿವಾಸಿಗಳೇ ಇಲ್ಲ. ನ್ಯೂಜಿಲೆಂಡ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಬಾರ್ಜಿನ್ಸ್ ಅಂತ ಇದ್ದಾರೆ, 40,000 ವರ್ಷಗಳಿಂದ ಇರುವಂಥವ್ರು. ಅಲ್ಲಿ ಒಂದು ಇಸ್ರೇಲ್ ವಾರ್ಗೆ ಕೆಲವು ಸೈನ್ಯವನ್ನ ಕಳಿಸಿದ ಆಸ್ಟ್ರೇಲಿಯಾ ಇತ್ತೀಚೆಗೆ ಒಂದು 20-25 ವರ್ಷ ಆದ್ಮೇಲೆ ಕ್ಷಮಾಪಣೆ ಕೇಳುತ್ತೆ, ನಾವು ಕಳಿಸಬಾರ್ದಿತ್ತು ಅಂತ. ಆಗ ಅಲ್ಲಿಯ ಪತ್ರಕರ್ತರು ಬರೀತಾರೆ,
ಈ ಕ್ಷಮಾಪಣೆಯ ರಾಜಕಾರಣ ನಮಗೆ ಬೇಡ. ವಿ ಡೋಂಟ್ ವಾಂಟ್ ದ ಪಾಲಿಟಿಕ್ಸ್ ಆಫ್ ಅಪಾಲಜೀಸ್. 20-25 ವರ್ಷಗಳ ಹಿಂದಿರೋದಕ್ಕೆ ನೀವು ಕ್ಷಮಾಪಣೆ ಕೇಳ್ತಾರೆ. ನಮಗೆ ಬೇಕಾಗಿರೋದು ಆಕ್ಷನ್. 40,000 ಇರುವಂತಹ ಆದಿವಾಸಿಗಳಿಗೆ ಏನ್ ಮಾಡಿದ್ರು ಅಂತ ಒಂದು ದೊಡ್ಡ ಆಂದೋಲನ ನಡೆಯುತ್ತೆ. ಕೊನೆಗೆ ಅವ್ರಿಗೋಸ್ಕರ ಕೊಕಾಡು ಅನ್ನೋ ಒಂದು ಪ್ರಾಂತವನ್ನ ಬಿಟ್ಟುಕೊಡ್ತಾರೆ. ಆದ್ರೆ ಇವತ್ತಿನ ಮಾಧ್ಯಮದವರಿಗೂ ಮತ್ತು ನಮ್ಮ ಸಿವಿಲ್ ಸೊಸೈಟಿಗೂ ಹೇಳ್ತಾ ಇದ್ದೇನೆ, ಇವತ್ತು ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅಷ್ಟು ಮಾತಾಡ್ತಾ ಇದ್ದಾರೆ ನಮ್ಮ ಅಂಡಮಾನ್ ನಿಗಮದ ಬಗ್ಗೆ. ಅದ್ರ ಬಗ್ಗೆ ಯಾವ ಪತ್ರಕರ್ತನೂ ಬರಿತಾ ಇಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಮುಖ್ಯ, ಬಹಳ ಸೂಕ್ಷ್ಮ ಮತ್ತು ಈಗ ಇಮಿಡಿಯೇಟ್ ಆಗಿ ಆಗ್ಬೇಕಾಗಿರೋದು. ನಮ್ಮ ಮೀಸಲಾತಿಗಳು ಹೇಳ್ತಿದೀವಿ ನೋಡಿ, ಸರ್ಕಾರಿ ಆದಿವಾಸಿಗಳಿದ್ದಾರೆ, ಮೂಲ ಆದಿವಾಸಿಗಳು ಇದ್ದಾರೆ. ಇಬ್ಬರಿಗೂ 100 ವರ್ಷ ವ್ಯತ್ಯಾಸ ಇದೆ. ಇಬ್ರು ಒಂದಲ್ಲ. ಆ 1% ಅಂತ ಏನ್ ನಾಗಮೋಹನ್ ದಾಸ್ ಹೇಳಿದ್ರು ಅದು ಬಹಳ ಮುಖ್ಯ. ಅದನ್ನ ಸರ್ಕಾರಿ ಆದಿವಾಸಿಗಳಿಗೆ ಮಾಡಿದ್ರೆ ಅದು ಆಗಲ್ಲ. ಅದು ಇಟ್ ಡಸಂಟ್ ಬ್ಯಾಲೆನ್ಸ್. ಇದನ್ನೆಲ್ಲ ನಾನು ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೆ ಅಂದ್ರೆ ನಿಮಗೆ ಕೇಳಿಸ್ಕೊಡೋದಿದೆ, ನಿಮಗೆ ಛಾತಿ ಇದೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲಸ ಮಾಡೋ ಧೈರ್ಯ ಇದೆ ನಿಮಗೆ, ಡಿಸಿಷನ್ ತಗೊಳ್ಳೋ ಧೈರ್ಯ ಇದೆ ನಿಮಗೆ. ಅದಕ್ಕೆ ನಿಮಗೆ ಕೊನೆಗೆ ಒಂದೇ ಒಂದು ಮಾತು, ಇದು ಎಷ್ಟು ಸೂಕ್ಷ್ಮ ಅಂದ್ರೆ, ನಾನು ಕೃಪಾಕರ್ ಸೇನಾನಿ ಅಂತ ನನ್ನ ಸೈಂಟಿಸ್ಟ್ಗಳ ಜೊತೆ ಮಾತಾಡ್ತಿದ್ದೆ. ಇವಾಗ ಬಂಡೀಪುರ್ ಮತ್ತು ಕೇರಳದ ಮಧ್ಯೆ ಒಂದು ರಸ್ತೆ ಕೇಳ್ತಾ ಇದಾರಲ್ಲ, ರಾತ್ರಿ ರಸ್ತೆ, ಇದು ಬೇಡ ಅಂತ. ಯಾಕೆ ಅಂದೆ, ನಾನು ಅವರು ಹೋದ ಮಳೆಗಾಲದಲ್ಲಿ ಹೋಗ್ತಾ ಇದ್ವಿ ಮಂಗಳೂರು ಕಡೆ. ಅಲ್ಲಿ ನಾನು ಮಣಿಪಾಲದಲ್ಲಿ ಮನೆ ಇದೆ, ಕೂತಿದ್ರು ಒಂದು ಕಪ್ಪೆ ಜಾಸ್ತಿ ಗಲಾಟೆ ಮಾಡ್ತಾ ಇತ್ತು. ಯಾಕೆ ಅಂತ ಕೇಳಿದೆ. ಇಲ್ಲ, ಆ ಕಪ್ಪೆ ತನ್ನ ಗೆಳತಿ ಕಪ್ಪೆನ ಕರಿತಾ ಇದೆ, ಅದ್ರ ಮಧ್ಯೆ ರೋಡ್ ಆಗ್ತಾ ಇದೀವಿ, ಅವರಿಬ್ಬರು ಮಾತು ನಿಂತೋಗುತ್ತೆ ಅಂತ. ನಾವು ಪ್ರಕೃತಿ ಕಾಡನ್ನ ಕಾಪಾಡಿಕೊಳ್ದಿದ್ರೆ ಅದರ ಮಧ್ಯೆ ನಾವು ನಾಗರಿಕರು ನಮಗೆ ಗೊತ್ತು ಅಂತ ಇದರ ಹಕ್ಕಾದ ಮೂಲ ನಿವಾಸಿಗಳಿಗೆ ಅನ್ಯಾಯ ಮಾಡೋದ್ರಿಂದ ಆಗೋ ಲಾಸು ನಮಗೆ, ನಮ್ಮ ಭವಿಷ್ಯಕ್ಕೆ. ಇದನ್ನ ಅರ್ಥ ಮಾಡಿಕೊಂಡು ಅಂತಃಕರಣದಿಂದ ನಾವು ಭಿಕ್ಷೆ ಕೊಡ್ತಾ ಇಲ್ಲ, ಅವರ ಹಕ್ಕನ್ನು ಅವರು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತೀರಿ ಅಂತ ಗೊತ್ತು. ದಯವಿಟ್ಟು ಯೋಚನೆ ಮಾಡಿ, ತಜ್ಞರನ್ನ ಕರೆಸಿ. ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಸ್ವಲ್ಪ ಬೇಗ ಮಾಡಿಕೊಡಿ. ಥ್ಯಾಂಕ್ ಯು.